ದೇವಕಿಗೆ ಅರ್ಜುನ್ ಮತ್ತೆ ಸಂದೀಪ್ ಅನ್ನೋ ಇಬ್ರು ಗಂಡ್ಮಕ್ಳು ಇರ್ತಾರೆ. ಇಬ್ರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಇಬ್ರಿಗೂ ಮದ್ವೆ ಆಗಿರತ್ತೆ. ಅರ್ಜುನ್ ಜೊತೆ ಮದ್ವೆ ಆಗಿರೋ ಗೀತಾ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಹುಡುಗಿ. ಅವಳಿಗೆ ಓದು ಬರಹ ಎಲ್ಲ ಕಡಿಮೆ ಇದ್ರೂ ಕೂಡ ಸಂಸ್ಕಾರದಲ್ಲಿ ಯಾವುದೇ ಕೊರತೆ ಆಗಿರಲ್ಲ. ಹಾಗಾಗಿ ದೇವಕಿ ತಾನೇ ಇಷ್ಟಪಟ್ಟು ಮಗನ್ ಜೊತೆ ಮದ್ವೆ ಮಾಡ್ತಾಳೆ. ಆದ್ರೆ ಅರ್ಜುನ್ಗೆ ಗೀತನ್ ಮದ್ವೆ ಆಗೋದಕ್ಕೆ ಯಾವುದೇ ರೀತಿ ಇಷ್ಟ ಇರೋದಿಲ್ಲ. ಆದ್ರೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಅವಳ ಜೊತೆ ಮದ್ವೆ ಆಗ್ತಾನೆ. ಎರಡನೇ ಮಗ ಸಂದೀಪ್ ಸಂಯುಕ್ತನ್ ಜೊತೆ ಮದ್ವೆ ಆಗ್ತಾನೆ. ಸಂಯುಕ್ತ ತಾನು ಓದಿದ್ದೀನಿ, ತಾನು ಕೆಲಸ ಮಾಡ್ತಿದ್ದೀನಿ, ಸ್ಯಾಲ್ರಿ ತಗೋತೀನಿ ಅನ್ನೋ ದುರಂಕಾರ ಅಹಂಕಾರ ಎಲ್ಲಾನು ಇರುತ್ತೆ. ದೇವಕಿಗೆ ಅವಳ ಅಹಂಕಾರ ದುರಂಕಾರನೆಲ್ಲ ನೋಡಿ ಅವಳು ಸ್ವಲ್ಪನೂ ಇಷ್ಟ ಆಗಿರಲ್ಲ. ಆದ್ರೆ ಸಂದೀಪ್ ಸಂಯುಕ್ತನ ಪ್ರೀತಿ ಮಾಡಿರ್ತಾನೆ. ಅನಿವಾರ್ಯವಾಗಿ ಮಗನ ಆಸೆಗೆ ಅಡ್ಡಿ ಮಾಡೋದಕ್ಕಾಗ್ದೇನೆ ಮದ್ವೆಗೆ ಒಪ್ಕೋತಾಳೆ. ತಾನು ಸ್ಟ್ಯಾಂಡರ್ಡ್ ಮಾಡ್ಕೊಂಡು ತನ್ಗೇನ್ ಬೇಕೋ ಅದನ್ನೇ ಮಾಡ್ಕೊಂಡಿರ್ತಾ ಇರ್ತಾಳೆ. ಆದ್ರೆ ಗೀತಾ ಮನೇಲಿ ಮನೆ ಜವಾಬ್ದಾರಿ, ಅತ್ತೆ ಮಕ್ಕಳು ಗಂಡ ಎಲ್ರೂ ಎಷ್ಟು ಜೋಪಾನವಾಗಿ ನೋಡ್ಕೊಳ್ಳೋದು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ತಾನು ಓದಿದ್ದೀನಿ ದುಡಿತೀನಿ ಅನ್ನೋ ದುರಂಕಾರ ಇರೋ ಸಂಯುಕ್ತ ಮುಂದೆ ಅವಳ ಮಗಳ ಜೀವನನ ಹೇಗೆ ರೂಪಿಸ್ತಾಳೆ, ಹಾಗೆ ಅಲ್ಪ ಸ್ವಲ್ಪ ಓದಿರೋ ಗೀತಾ ತನ್ನ ಮಕ್ಕಳ ಜೀವನನ ಹೇಗೆ ರೂಪಿಸ್ತಾಳೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ ಸಂಯುಕ್ತ, ಯಾಕೋ ನನಗೆ ತುಂಬಾ ಕೆಮ್ಮು ಬರ್ತಿದೆ. ಒಂದೇ ಒಂದು ಲೋಟ ನೀರು ತಗೊಂಡ್ ಬರಮ್ಮ. ಏನು, ನಿಮಗೆ ನೀರು ತರಬೇಕಾ? ಅಯ್ಯೋ ಅತ್ತೆ, ನಾನು ಇವಾಗ ತಾನೇ ನೈಲ್ ಪಾಲಿಶ್ ಹಚ್ಕೊಂಡಿದ್ದೀನಿ. ಇವಾಗ ಹೋಗಿ ನೀರೆಲ್ಲ ಮುಟ್ಟಿದ್ರೆ ನಾನು ಹಚ್ಕೊಂಡಿರೋ ನೈಲ್ ಪಾಲಿಶ್ ಎಲ್ಲ ಹಾಳಾಗತ್ತೆ. ನೋಡಿ, ನನಗೆ ನೀರೆಲ್ಲ ತಂದ್ಕೊಡೋದಕ್ಕಾಗಲ್ಲ. ಹೇಗೂ ನಿಮ್ಮ ಸೊಸೆ ಗೀತಾ ಇದ್ದಾಳಲ್ವಾ, ಮನೇಲಿ ಬೇರೆ ಏನು ಕೆಲಸ ಮಾಡೋದಿದೆ ಅವಳಿಗೆ? ಅವಳನ್ನ ಕರೆದ್ಬಿಟ್ಟು ಒಂದು ಲೋಟ ನೀರು ತರಿಸ್ಕೊಳ್ಳಿ. ನಾನು ಬೇರೆ ಶಾಪಿಂಗಿಗೆ ಅಂತ ಹೊರಗಡೆ ಹೊರಟಿದ್ದೀವಿ. ಅದು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಾಗಿರುವಾಗ ನನ್ನ ಕೈಯೆಲ್ಲ ಗಲೀಜಾಗ್ಬಿಟ್ರೆ ಆಮೇಲೆ ನಾನು ಹೇಗೆ ಹೋಗ್ಲಿ? ನೋಡಿ ಅತ್ತೆ, ನೀವು ಅವಳನ್ನೇ ಕರೀರಿ, ನನ್ನ ಕರಿಬೇಡಿ. ಆಹಾ, ಸೂಪಾಣಿ. ಕೈ ತಿರ್ಸಿ ಮೈ ತಿರ್ಸಿ ಎಲ್ಲ ಮಾತಾಡುವಾಗ ಇವಳು ಹಚ್ಚಿರೋ ನೈಲ್ ಪಾಲಿಶ್ ಎಲ್ಲ ಹೋಗಲ್ಲ. ಆದ್ರೆ ಒಂದು ಲೋಟ ನೀರು ತಗೊಂಡ್ ಬಂದು ಕೊಟ್ರೆ ನೈಲ್ ಪಾಲಿಶ್ ಪೂರ್ತಿ ಕಿತ್ತೋಗ್ಬಿಡತ್ತೆ. ಆಹಾ, ಅತ್ತೆ, ನೀರ್ ಬೇಕು ಅಂತ ಕೇಳಿದ್ರಂತಲ್ಲ, ತಗೊಳ್ಳಿ ನೀರ್ ಕುಡೀರಿ. ಅಲ್ಲಮ್ಮ ಗೀತಾ, ನಿನ್ ತಂಗಿಗೆ ಒಂದು ಲೋಟ ನೀರ್ ತಂದ್ಕೊಡಮ್ಮ ಅಂತ ಹೇಳ್ದೆ. ಆದ್ರೆ ಅವಳು, ಅಯ್ಯೋ ನನ್ನ ಕೈಗೆ ಅದ್ ಹಚ್ಚಿದೀನಿ, ನೈಲ್ ಪಾಲಿಶ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಇಷ್ಟುದ್ದ ಭಾಷಣ ಮಾಡ್ಬಿಟ್ಟು ಹಾಗೆ ಹೋದ್ಲು ನೋಡು. ಹೋಗ್ಲಿ ಬಿಡಿ ಅತ್ತೆ, ಅವಳು ಹೇಗೂ ನಿಮ್ಗೆ ಯಾವ ಕೆಲಸನೂ ಮಾಡ್ಕೊಡಲ್ಲ ಅಂತ ಗೊತ್ತು ತಾನೆ. ನನ್ನನ್ನೇ ಕರೆದಿದ್ರೆ ನಾನೇ ನೀರು ತಂದು ಕೊಡ್ತಿದ್ದೆ. ನೀವು ಯಾಕೆ ಅವಳ ಹತ್ರ ಕೇಳೋದಕ್ಕೆ ಹೋಗಿದ್ರಿ? ಅವಳು ಯಾವಾಗಲೂ ಹಾಗೆ ತಾನೆ. ಹೋಗ್ಲಿ ಬಿಟ್ಬಿಡಿ. ಸರಿ ಅತ್ತೆ, ನೀವು ನೀರು ಕುಡ್ಕೊಂಡು ತಿಂಡಿ ತಿನ್ನೋದಕ್ಕೆ ಬನ್ನಿ. ನೀವು BP ಟ್ಯಾಬ್ಲೆಟ್ ಬೇರೆ ತಗೋಬೇಕು. ಇನ್ನೂ ಲೇಟ್ ಆದರೆ ನಿಮಗೆ ಸುಸ್ತಾಗೋದಕ್ಕೆ ಶುರುವಾಗತ್ತೆ. ಬೇಗ ಬನ್ನಿ ಆಯ್ತಾ? ನಾನು ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಗೀತಾ, ಈ ಮನೆಗೆ ನೀನಂತೂ ಹೇಳಿ ಮಾಡಿಸಿದ ಸೊಸೆ ಕಣಮ್ಮ. ಒಂದೇ ಒಂದು ಮಾತು ಕೂಡ ಇನ್ನೊಬ್ರು ನೋವಾಗೋ ಹಾಗೆ ಮಾತಾಡಲ್ಲ. ಅಷ್ಟು ಒಳ್ಳೆ ಗುಣ ನಿಂದು. ಆದ್ರೆ ಇನ್ನೊಬ್ಳು ಸೊಸೆ ಇದ್ದಾಳೆ, ತಾನೇ ಮದುವೆ ಆಗಿ ಬಂದಿರೋಳು. ಅವಳಿಗೆ ಸ್ವಲ್ಪನೂ ನಯ ವಿನಯ ಯಾವುದೂ ಇಲ್ಲ. ತಾನು ಓದಿದ್ದೀನಿ, ದುಡಿತೀನಿ, ಸ್ಯಾಲ್ರಿ ಬರುತ್ತೆ, ಇಷ್ಟೇ, ಇದೇ ದುರಂಕಾರದಲ್ಲಿ ಬದುಕ್ತಿದ್ದಾಳೆ. ಆ ಮಕ್ಕಳಿಗೂ ಒಂದು ನೆಟ್ಟಿಗೆ ಒಂದು ಬುದ್ಧಿ ಕಲಿಸ್ತಿಲ್ಲ. ಅವಳು ಇಷ್ಟದಂಗೆ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಕಿರಿ ಸೊಸೆ ಸಂಯುಕ್ತನಿಗೆ ಸಂಸಾರ ಮಕ್ಕಳು ಮರಿ ಅದ್ರ ಬಗ್ಗೆ ಎಲ್ಲ ಯೋಚನೆ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಯಾವಾಗಲೂ ತನಗಿಷ್ಟ ಬಂದಾಗೆ ಹೋಗೋದು, ಶಾಪಿಂಗ್ ಮಾಡೋದು, ಫ್ರೆಂಡ್ಸ್ ಜೊತೆ ಸುತ್ತೋದು, ತನಗಿಷ್ಟ ಬಂದಾಗ ಖರ್ಚು ಮಾಡೋದು, ಇದೇ ಮಾಡ್ತಾ ಇರ್ತಾಳೆ. ಆದರೆ ಗೀತಾ ಮಾತ್ರ ತನ್ನ ಫ್ಯಾಮಿಲಿ, ಮಕ್ಕಳು, ಗಂಡ, ಅತ್ತೆ ಇದ್ರ ಬಗ್ಗೆನೇ ಕಾಳಜಿ ಮಾಡ್ತಾ ಇರ್ತಾಳೆ. ಹಾಗಾಗಿ ದೇವಕಿಗೆ ತನ್ನ ಹಿರಿ ಸೊಸೆ ಮೇಲೆ ಅತಿರೇಕವಾದ ಪ್ರೀತಿ ಇರತ್ತೆ. ರೀ, ಅದು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಿತ್ತು. ಅದು ಸ್ಕೂಲ್ ಫೀಸ್ ಅಂತ ಇಬ್ಬರಿಗೂ ಒಂದು ಲಕ್ಷ ಆಗುತ್ತೆ. ಅದನ್ನ ನೀವು ಸ್ವಲ್ಪ ಕೊಟ್ಟಿದ್ರೆ ನಾನು ನಾಳೆನೇ ಕರ್ಕೊಂಡೋಗಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಬಿಟ್ಟು ಬರ್ತಿದ್ದೆ. ಏನು, ನಿನ್ ಮಕ್ಳನ್ನ ಸ್ಕೂಲಿಗೆ ಸೇರ್ಸೋದಕ್ಕೆ ನಾನ್ ದುಡ್ಡು ಕೊಡ್ಬೇಕಾ? ಅಯ್ಯೋ, ಯಾಕ್ರಿ ಹೀಗೆ ಹೇಳ್ತೀರಾ? ಅವ್ರು ನಿಮ್ಮ ಮಕ್ಕಳು ಹೌದು ತಾನೆ. ಹಾಗಿರುವಾಗ ನನ್ನ ಮಕ್ಕಳು ಅಂತ ಭೇದ ಯಾಕ್ರಿ ಮಾಡ್ತೀರಾ ನೀವು? ಸಾಕ್, ಸುಮ್ನೆ ಇರೆ. ನನಗ್ ನಿನ್ ಮುಖ ನೋಡಿದ್ರೇನೆ ಅಸಹ್ಯ ಆಗುತ್ತೆ. ನಿನ್ ಕಂಡ್ರೇನೆ ಆಗಲ್ಲ ನನ್ಗೆ. ಹಾಗಿರುವಾಗ ನಿನ್ ಮಕ್ಳು ನನಗಿಷ್ಟ ಆಗ್ತಾರಾ? ಅಷ್ಟಕ್ಕೂ ಅಮ್ಮನ ಒತ್ತಾಯಕ್ಕೆ ನಾನು ನಿನ್ನ ಮದ್ವೆ ಆದೆ ಅಷ್ಟೇ. ನಿನ್ನನ್ನೇನು ನಾನು ಇಷ್ಟಪಟ್ಟು ಮದ್ವೆ ಆಗಿಲ್ಲ. ನನಗೂ ನಿನ್ಗೂ ಜೋಡಿನೇ ಅಲ್ಲ. ಗ್ರಾಜುಯೇಟ್ ಮಾಡಿರೋ ನಾನೆಲ್ಲಿ, SSLCನ ಫೇಲ್ ಆಗಿರೋ ನೀನೆಲ್ಲಿ? ಅದರಲ್ಲೂ ನೀನ್ ಹೇಗಿದ್ಯಾ ಅಂತ ಕನ್ನಡಿಲಿ ನೋಡ್ಕೊಂಡಿದ್ಯಾ ನಿನ್ನ? ಎಷ್ಟು ಡುಮ್ಮುಕ್ಕಿದ್ಯಾ ಅಂತ ನೋಡಿದ್ರೆ ಮನೇಲಿ ಇರೋದೆಲ್ಲ ನೀನ್ ಒಬ್ಳೆ ತಿಂತೀಯಾ ಅನ್ಸತ್ತೆ. ನಾನಿರೋದಕ್ಕೂ ನೀನಿರೋದಕ್ಕೂ ಸ್ವಲ್ಪನೂ ಹೊಂದಾಣಿಕೆ ಇಲ್ಲ. ಹೀಗಿರುವಾಗ ನೀನ್ ಹೇಳ್ತಾನೆ ನನಗಿಷ್ಟ ಆಗ್ತೀಯಾ? ಛೇ, ಎಲ್ಲ ನನ್ನ ಅಮ್ಮನಿಂದಾನೇ ಆಗಿದ್ದು. ಇಂಥ ಮೂದೇವಿನ ನನ್ನ ಜೊತೆಗೆ ಮದ್ವೆ ಮಾಡಿಸಿದ್ರು. ಅಮ್ಮ ಅಮ್ಮ, ಏನಾಯ್ತಮ್ಮ?
ಅಪ್ಪಾಜಿ ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ರು? ಅಮ್ಮ, ನೀನ್ ಯಾಕಮ್ಮ ಸುಮ್ಮನೆ ಇದೆಯಾ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವಾಗ? ಇವ್ರು ನೋಡಿದ್ರೆ ಮಕ್ಳಿಗೆ ಫೀಸ್ ಕಟ್ಟೋಕ್ಕೂ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಹೇಗೋ ಅತ್ತೆ ಹತ್ರ ಇಸ್ಕೋತಿದ್ದೆ, ಆದ್ರೆ ಇನ್ ಮುಂದೆ ಏನ್ ಮಾಡೋದು? ಇನ್ನು ಹೋಗ್ತಾ ಹೋಗ್ತಾ ಫೀಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬೇರೆ ಮಕ್ಳಿಗೂ ಗೊತ್ತಾಗ್ತಾ ಇದೆ, ಅಪ್ಪ ಏನಕ್ಕೂ ಸೆಟ್ ಮಾಡ್ಕೋತಾ ಇದ್ದಾರೆ ಅಂತ. ಅದನ್ನೆಲ್ಲ ಅವ್ರ ಎದುರಿಗೆ ಹೇಳ್ಕೊಂಡ್ರೆ ಆಮೇಲೆ ಮಕ್ಕಳು ತಂದೆನ ದ್ವೇಷ ಮಾಡೋಕ್ ಶುರು ಮಾಡ್ತಾರೆ. ಏನ್ ಮಾಡ್ಲಿ, ನನ್ಗಂತೂ ಏನು ಅರ್ಥನೇ ಆಗ್ತಿಲ್ಲ. ಅಯ್ಯೋ, ಅದೇನಿಲ್ಲ ಮಕ್ಳ, ನಿನ್ನಪ್ಪಂಗೆ ನನ್ ಮೇಲೆ ತುಂಬಾನೇ ಪ್ರೀತಿ. ಅವಾಗ ಹೀಗೆ ಜಗಳ ಆಡೋ ತರ ತೋರ್ಸ್ಕೊತಾ ಇರ್ತಾರಷ್ಟೇ. ನೀವ್ ಅದನ್ನ ನೋಡ್ಕೊಂಡು ತಪ್ಪು ತಿಳ್ಕೊಂಡಿದ್ರ. ನಿನ್ನಪ್ಪ ನನ್ ಮೇಲೆ ಯಾವತ್ತೂ ಕೋಪನೇ ಮಾಡ್ಕೊಳ್ಳೋದಿಲ್ಲ, ಗೊತ್ತಾ? ಹೌದಾ ಅಮ್ಮ, ನೀನು ಹೇಳ್ತಿರೋದು ನಿಜಾನಾ? ಅಪ್ಪ ಎಷ್ಟು ಚಂದ ಪ್ರೀತಿ ಮಾಡ್ತಾರಲ್ಲ. ಮುಂದೆ ನಾನು ಕೂಡ ಅಪ್ಪನ ಥರನೇ ಆಗ್ತೀನಿ, ಆಯ್ತಾ? ಓ ಹೌದೇನೋ, ಸರಿ ಸರಿ. ನೆಕ್ಸ್ಟ್ ಹೆಂಗು ನೀನೆಲ್ಲ ಓದಿ ಮುಗಿಸ್ತೀಯಲ್ಲ, ದೊಡ್ಡೋನಾಗ್ತೀಯಲ್ಲ, ಅವಾಗ ನಿನ್ಗೆ ಗೊತ್ತಾಗತ್ತೆ ಅಪ್ಪನ್ ತರ ಆಗ್ಬೇಕು, ಅಮ್ಮನ್ ತರ ಆಗ್ಬೇಕು ಅಂತ. ಸರಿ, ನೀವಿಬ್ರು ಬನ್ನಿ, ನಾನು ತಿಂಡಿ ಹಾಕೊಡ್ತೀನಿ. ಅರ್ಜುನ್ಗೆ ತನ್ನ ಹೆಂಡತಿ ಕಂಡ್ರೂ ಆಗ್ತಾ ಇರಲ್ಲ, ಮಕ್ಳನ್ ಕಂಡ್ರೂ ಆಗ್ತಾ ಇರಲ್ಲ. ಆದ್ರೆ ಗೀತನಿಗೆ ಅದನ್ನೆಲ್ಲಾನು ಮಕ್ಳೆದ್ರಿಗೆ ತೋರ್ಸ್ಕೊಳ್ಳೋದಕ್ಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕೆ ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಸುಮ್ಮನೆ ಹೇಳ್ತಾರಾ? ಮಕ್ಳೆಲ್ಲರೂ ತಂದೆ ತಾಯಿನ ನೋಡ್ಬಿಟ್ಟೆ ಪ್ರತಿಯೊಂದನ್ನು ಕಲಿತಾ ಇರ್ತಾರೆ. ಹಾಗಾಗಿ ಗಂಡ ಹೆಂಡತಿ ಇವರಿಬ್ರು ಜಗಳ ಮಾಡ್ಕೊಂಡ್ರೆ ಮುಂದೆ ಮಕ್ಳ ಭವಿಷ್ಯ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಇವಳು ಏನೇ ಆದ್ರೂ ಏನೂ ಆಗದೆ ಇರೋ ಹಾಗೆ ಮಕ್ಳೆದ್ರಿಗೆ ತುಂಬಾ ಚೆನ್ನಾಗಿರ್ತಾಳೆ. ಅತ್ತೆ, ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಮ್ಮ ಗೀತಾ, ಏನ್ ವಿಷಯ ಅಂತ ಹೇಳು. ಅದು ಅದು ಅತ್ತೆ, ನಾನೇನಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ, ನೀವು ಒಪ್ಕೊಂಡ್ರೆ. ಅಯ್ಯೋ, ಇದೇನಮ್ಮ ಹೇಳ್ತಿದೀಯ ಗೀತಾ ನೀನು? ಅಲ್ಲಮ್ಮ, ಇವಾಗ ಅಂತ ಸಮಸ್ಯೆ ನಿನ್ಗೇನಿದೆ ಹೇಳು? ಎಲ್ಲಾನು ಚೆನ್ನಾಗೇ ಇದೆ ತಾನೆ? ಹಾಗಿರುವಾಗ ನೀನ್ ಹೊರಗಡೆ ಹೋಗಿ ದುಡಿಯೋ ಅಂತದ್ದೇನಿದೆ? ನೋಡು, ಇದೆಲ್ಲ ಬೇಡಮ್ಮ. ನಿನ್ ಮನೇಲಿ ನೆಮ್ಮದಿಯಾಗಿರೋ ಅಷ್ಟು ಸಾಕು. ಅಯ್ಯೋ ಅತ್ತೆ, ಏನು ಹೀಗೆ ಹೇಳ್ತಿದ್ದಾರೆ? ಇರೋ ವಿಷಯ ಹೇಳ್ಬಿಟ್ರೆ ಅವ್ರ ಮಗ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಮನ್ಸಿಗೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಇವಾಗ ಅವ್ರೆದ್ರಿಗೆ ಹೇಳೋ ಹಾಗೂ ಇಲ್ಲ. ಹಾಗಂತ ನಾನೇನು ಕೆಲಸ ಮಾಡಿಲ್ಲ ಅಂದ್ರೆ ಮುಂದೆ ನನ್ನ ಮಕ್ಕಳು ಭವಿಷ್ಯನೇ ಹಾಳಾಗತ್ತೆ. ಏನ್ ಮಾಡೋದು ಇವಾಗ? ಅಯ್ಯೋ ಅಕ್ಕ, ನೀವು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನಿಮಗೆ ಹೊರಗಡೆ ಯಾರು ತಾನೇ ಕೆಲಸ ಕೊಡ್ತಾರೆ? ಅದು ಬೇರೆ ನೀವು ಡಬಲ್ ಡಿಗ್ರಿ ಮಾಡಿದಿರಾ. ಅಷ್ಟು ಓದಿರೋದಕ್ಕೆ ಕೆಲಸ ಹೇಗ್ ಕೊಡ್ತಾರೆ ಹೇಳಿ? ಯಾವ ಕಂಪ್ನಿನಲ್ಲೂ ನಿಮ್ಮ ಓದಿಗೆ ಕೆಲಸ ಇರೋದೇ ಇಲ್ಲ ಅನ್ಸುತ್ತೆ. ಸಂಯುಕ್ತ, ಏನ್ ಮಾತಾಡ್ತಿದೀಯ ನೀನು? ಸ್ವಲ್ಪ ಮಾತು ಹಿಡಿತದಲ್ಲಿ ಇರ್ಲಿ. ಅಯ್ಯೋ, ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ಅಲ್ಲ, ನಿಮ್ ಸೊಸೆ ಓದಿರೋದೆ 10ನೇ ಕ್ಲಾಸ್ನ. ಅದ್ ಎಷ್ಟ್ ಸರಿ ಫೇಲ್ ಆಗಿದಾರೋ ನನ್ಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಫೇಲ್ ಆಗಿದ್ದಂತೂ ನಿಜ. ಹಾಗಿರುವಾಗ ಹೊರಗಡೆ ಯಾರ್ ತಾನೇ ಕೆಲಸ ಕೊಡ್ತಾರೆ? ಹೋದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು. ಕೂಲಿ ಕೆಲಸ ಅಂತೂ ಇವ್ರ ಕೈನಲ್ಲಿ ಮಾಡೋದಕ್ಕಾಗಲ್ಲ. ಈಗ ಇಷ್ಟು ದಪ್ಪ ಇದಾರೆ, ಸ್ವಲ್ಪನಾದ್ರೂ ಸ್ಲಿಮ್ ಇದಾರಾ? ಅತ್ತೆ, ಈ ಮನೇಲಿ ಹೇಗೂ ಕೆಲ್ಸದವ್ರು ಯಾರು ಇಲ್ಲ. ನಿಮ್ ಸೊಸೆನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡಿ. ಅವಾಗ ಅವರಿಗೂ ಒಂದ್ ಸ್ವಲ್ಪ ಸ್ಯಾಲ್ರಿ ಅಂತ ಕೊಡ್ತೀವಿ. ಆ ದುಡ್ಡಲ್ಲಾರು ಬದುಕೊಂಡ್ಲಿ. ಸುಮ್ನೆ ಹೊರಗಡೆ ಹೋದ್ರೆ ಹೇಗೂ ಇವ್ರ ಮುಖಕ್ಕೆ ಯಾರು ಕೆಲಸ ಕೊಡೋದಿಲ್ಲ. ಸಂಯುಕ್ತ, ಸಾಕ್, ಬಾಯಿ ಮುಚ್ಚು. ಮಾತಿನ ಮೇಲೆ ನಿಗಾ ಇರ್ಲಿ. ಮೊದ್ಲು ಇಲ್ಲಿಂದ ಹೊರಡು. ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಅವಳ ಮನ್ಸಿಗೆ ನೋವಾಗೋ ಹಾಗೆ. ಅಯ್ಯೋ, ಇರೋ ವಿಷಯ ಹೇಳಿದ್ರೆ ನನ್ಗೆ ಬೈತಿದ್ದೀರಲ್ಲ ನೀವು. ಸರಿ ಬಿಡಿ, ನೀವಿಬ್ರು ಅತ್ತೆ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ. ಹೇಗೋ ನಿಮ್ ಸೊಸೆ ನಿಮ್ಗೆ ಚಂದ ಅಲ್ವಾ? ನೋಡಿ, ನನಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಬೇಗ ಬೇಗ ನಿಮ್ ಸೊಸೆ ಹತ್ರ ಅಡ್ಗೆ ಮಾಡೋದಕ್ಕೆ ಹೇಳಿ. ಮನೇಲಿ ಎಲ್ಲಾನು ಅವರೇ ತಾನೇ ನೋಡ್ಕೊಳ್ಳೋದು. ಹೋಗಿ ತಿಂಡಿ ಮಾಡೋದಕ್ಕೆ ಹೇಳಿ. ಗೀತಾ, ಅವಳ ಮಾತಿಗೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ. ಅವಳು ಏನು ಅಂತ ನಿನಗೆ ತುಂಬಾ ಚೆನ್ನಾಗೇ ಗೊತ್ತು ತಾನೆ. ನೋಡು, ನಿನ್ ಗಂಡ ನಿನ್ನ ಹತ್ರ ಹೇಗ್ ಮಾತಾಡ್ದ ಅನ್ನೋದನ್ನ ನಾನು ಕೇಳಿಸ್ಕೊಂಡೆ. ನೀವು ತುಂಬಾ ಜೋರಾಗೆ ಮಾತಾಡ್ತಿದ್ರಿ ಅಲ್ವಾ? ಅದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನೀನೇ ಬಾಯ್ಬಿಟ್ಟು ಹೇಳ್ತೀಯಾ ಅನ್ಕೊಂಡೆ, ಆದ್ರೆ ನೀನ್ ಹೇಳಲ್ಲ ಅಂತ ನನಗೆ ಗೊತ್ತಾಯ್ತು. ಅದು ಅದು ಅತ್ತೆ. ಗೀತಾ, ನೀನ್ ಕಾರಣ ಕೊಡೋದು ಯಾವುದು ಬೇಡ. ನನಗೆ ನಿನ್ ಗುಣ ಏನು ಅನ್ನೋದು ತುಂಬಾ ಚೆನ್ನಾಗೇ ಗೊತ್ತು. ನಿನಗೆ ಯಾರು ಏನೇ ಹೇಳಿದ್ರು ನೀನ್ ಮಾತ್ರ ಯಾರಿಗೂ ಏನೂ ಹೇಳಲ್ಲ. ನೋಡು, ನನ್ನ ಮೊಮ್ಮಕ್ಕಳನ್ನ ಓದಿಸೋ ಅಷ್ಟು ನನ್ನ ಹತ್ರ ದುಡ್ಡಿದೆ. ಅದರಲ್ಲೇ ಅವ್ರನ್ನ ಚೆನ್ನಾಗಿ ಓದಿಸೋಣ. ನೀನು ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋದೆಲ್ಲ ಬೇಡ. ನನ್ನ ಮಾತು ಕೇಳು. ಸರಿ ಅತ್ತೆ, ನಾನು ನೀವು ಹೇಳಿದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೂ ಅತ್ತೆ, ನನಗೆ ಅಂತ ಒಂದು ಕೆಲಸ ಇದ್ರೆ ಮುಂದೆ ಒಳ್ಳೇದಾಗುತ್ತಲ್ವಾ? ಅದಕ್ಕೆ ನಾನು ಹೊರಗಡೆ ಹೋಗಿ ದುಡಿಯಲ್ಲ. ಆದರೆ ನಾನು ಹೇಗೂ ಮೊದಲಿಂದನೂ ಬಟ್ಟೆ ಹೊಲಿತಾ ಇದ್ನಲ್ವಾ, ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೀವು ನನಗೊಂದು ಬಟ್ಟೆ ಹೊಲಿಯೋ ಮಿಷನ್ ಕೊಡಿಸಿದ್ರೆ ಸಾಕು. ಸರಿ ಕಣಮ್ಮ ಗೀತಾ, ನೀನು ಇಷ್ಟು ಇಷ್ಟಪಡ್ತಿದ್ಯಲ್ವಾ, ಹಾಗಾಗಿ ನಾನು ನಾಳೆನೇ ತರಿಸ್ಕೊಡ್ತೀನಿ, ಆಯಿತಾ? ನಿನ್ನ ಮನೇಲೇ ಕೂತ್ಕೊಂಡು ಎಲ್ಲನೂ ನೋಡ್ಕೊ. ತಾನು ಮದುವೆ ಆಗಿರೋ ಗಂಡ ತನ್ನನ್ನು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೋಸ್ಕರ ನಾನು ಕಷ್ಟಪಟ್ಟು
ದುಡಿಬೇಕು, ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸ್ಬೇಕು, ಅವರಿಗೆ ಒಳ್ಳೆ ಜೀವನನ ರೂಪಿಸ್ಬೇಕು ಅಂತ ಗೀತಾ ಕಷ್ಟಪಟ್ಟು ಮನೇಲೆ ಬಟ್ಟೆ ಹೊಲಿದು ದುಡ್ಡು ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಕ್ಕ ಅಕ್ಕ, ನನ್ನ ಹತ್ರ ಟಾಯ್ಸ್ ಎಲ್ಲ ಇದೆ, ನಾವು ಅದನ್ನೆಲ್ಲ ತಂದು ಆಟ ಆಡೋಣವಾ? ಅಯ್ಯೋ 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 ಅಯ್ಯೋ, ಇದೇನೇ ಸಾಕ್ಷಿ, ಇವ್ರ ಜೊತೆ ಸೇರ್ಕೊಂಡು ನೀನ್ ಆಟ ಆಡ್ತಿದ್ಯಲ್ಲ, ಈ ಕಡೆ ಬಾರೆ ಮೊದ್ಲು. ಅಯ್ಯೋ ಸಂಯುಕ್ತ, ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇದ್ದಾರೆ, ಯಾಕೆ ಕರಿತೀಯಾ? ಆಟ ಆಡ್ಕೊಂಡ್ಲಿ ಬಿಡು, ಇವಾಗ ಆಟ ಆಡದೆ ಇನ್ಯಾವಾಗ ಆಟ ಆಡ್ತಾರೆ? ಅಕ್ಕ, ನಾನೇನ್ ನನ್ನ ಮಗಳಿಗೆ ಆಟ ಆಡ್ಬೇಡ ಅಂತ ಹೇಳ್ತಿಲ್ಲ, ನಿಮ್ಮಂತ ಮಿಡ್ಲ್ ಕ್ಲಾಸ್ ಜನದ ಜೊತೆ ಆಟ ಆಡೋದ್ ಬೇಡ ಅಂತ ಹೇಳ್ತಿರೋದು. ಸಂಯುಕ್ತನಿಗೆ ಅಹಂಕಾರ ಎಷ್ಟಿರುತ್ತೆ ಅಂದ್ರೆ ತನ್ನ ಮಗಳು ಕೂಡ ಗೀತನ್ ಜೊತೆ ಸೇರೋದು ಇಷ್ಟ ಆಗ್ತಾ ಇರಲ್ಲ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ, ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.